ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ. ಪ್ಲೀಸ್ ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಅಲ್ರಿ ಇಷ್ಟೆಲ್ಲ ಅನುಕೂಲಿಸ್ತಾರೆ ಅದಿರಲ್ಲ ನೀವು. ನೀವ್ಯಾಕೆ ಈ ಮಗುವನ್ನು ಟ್ಯೂಷನಿಂದ ಮನೆಗೆ ಕರ್ಕೊಂಡು ಬರಲ್ಲ? ಸ್ಕೂಲ್ನಿಂದ ಸ್ಕೂಲ್ ಬಸ್ನಲ್ಲಿ ಬರುವ ಮಗುವನ್ನ ಟ್ಯೂಷನಿಂದ ಯಾಕೆ ಕರ್ಕೊಂಡು ಬರಲ್ಲ? ಮಗುವನ್ನು ಒಂಟಿಯಾಗಿ ಓಡಾಡಲು ಯಾಕೆ ಬಿಡ್ತೀರಾ ಹೇಳ್ರಿ? ಅದು ಸರ್ ಹಾಗಲ್ಲ. ಈಗ ಒಂದು 15 ದಿನದಿಂದ ಅವಳೇ ನಾನು ಸೈಕಲ್ನಲ್ಲಿ ಹೋಗಿ ಬರ್ತೀನಿ, ಇಲ್ಲೇ ಅರ್ಧ ಗಂಟೆ ಟೈಮ್ ಅಲ್ಲ ಅಂದ್ಬಿಟ್ಟು ಹೋಗಿ ಬರ್ತಿದ್ದೆ ಸರ್. ಅವಳು ಭಾಳ ಚುರುಕು ಸರ್, ಅದಕ್ಕೆ ನಾವು ಸೈಕಲ್ನಲ್ಲಿ ಹೋಗಲಿ ಅಂತ ಬಿಡ್ತಿದ್ವಿ. ಯಾಕಂದರೆ ಅವಳು ತುಂಬ ಹಠ ಮಾಡ್ತಿದ್ಲು ಸರ್. ಅಷ್ಟೇ ಅಲ್ಲ, ಅವಳು ಇದುವರೆಗೂ ಸೇಫಾಗಿ ಹೋಗಿ ಸೇಫಾಗಿ ಮನೆಗೆ ಬರ್ತಿದ್ಲು ಸರ್. ಆದರೆ ಈ 2 ದಿನದಿಂದ ಸೈಕಲ್ ರಿಪೇರಿ ಆಮೇಲೆ ಚೈನ್ ಸರಿ ಇಲ್ಲ ಅಂತ ಓಡಾಡೋ ಕಷ್ಟ ಆಗ್ತಾ ಇದೆ ಎಂದು ಹಂಗೆ ಬಿಟ್ಬಿಟ್ಟಿದ್ಲು ರೀ. ಅದಕ್ಕೆ ಮನೆಯಲ್ಲೇ ನಿಲ್ಲಿಸಿ ಹೋಗ್ತಾ ಇದ್ಲು. ಅಲ್ರಿ, ನಿಮ್ಗೇನು ತಲೆಯಲ್ಲಿ ಬುದ್ಧಿ ಇದೆಯಾ? ಏನು ಲದ್ದಿದ್ದೀರಿ? ಅಷ್ಟು ಗೊತ್ತಾಗಲ್ವಾ? 8 ವರ್ಷದ ಮಗುವಿನ ಕೈಗೆ ಸೈಕಲ್ ಕೊಟ್ಟು ಒಬ್ಬಳೇ ಓಡಾಡಲು ಬಿಟ್ಟಿದ್ದೀರಲ್ಲ, ದಾರಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಆಕ್ಸಿಡೆಂಟ್ ಆದರೆ ಏನು ಗತಿ? ಒಂದು ಸ್ವಲ್ಪ ಅದು ಹೆದರಿಕೆ ಏನಾದೈತನ್ರಿ? ಬದುಕಿರೋ ಮಕ್ಕಳ ಬಗ್ಗೆ ಗಮನ ಕೊಡಬೇಡಿ, ಕೇರ್ ತೆಗೆದುಕೊಳ್ಬೇಡಿ. ಅದೇ ಸತ್ ನಂತರ ಈ ರೀತಿ ಗೋಳಾಡ್ರಿ ಅಲ್ಲ, ಬಹಳ ಚೆನ್ನಾಗಿರುತ್ತೆ. ನೀವೆಲ್ಲ ಮನುಷ್ಯರೇನ್ರಿ? ಪ್ರಾಣಿಗಳ್ರಿ. ತಮ್ಮ ಕುಡಿಗಳ ಮೇಲೆ ತೋರುವ ಕಾಳಜಿ ಕೂಡ ಚಿಚಿ ನೀವು ಅನ್ಕರ್ ಇಲ್ಲವೇ ಇಲ್ಲ. 8 ವರ್ಷದ ಮಗುವಿನ ಕೈಗೆ ಸೈಕಲ್ ಕೊಟ್ಟಿದ್ದೀರಲ್ಲ, ಮನೆಯಲ್ಲಿ ಇಬ್ಬರು ಕೆಲಸದಾಳಿದ್ದಾರೆ, ಯಾರನ್ನಾದರೂ ಮಗಳ ಜೊತೆ ಕಳಿಸ್ಬೋದಿತ್ತಲ್ಲ? ಏನು ಅದು ಮೇಡಮ್, ಆಕೆ ತುಂಬಾ ಹಠ ಮಾಡ್ತಿದ್ಲು. ಏನ್ರಿ ಏನು ಹಠ ಮಾಡ್ತಿದ್ಲು? ಕಪಾಳಕ್ಕೊಂದು ಬಿಗಿದ್ಬಿಟ್ಟು ಹೇಳ್ಬೇಕಾಗಿತ್ತು ಅಲ್ರಿ. ಬಡವರ ಮಕ್ಕಳು ಹೆಂಗೆ ತಮ್ಮ ಮಕ್ಕಳನ್ನ ಚಿನ್ನಗತಿ ಬೆಳೆಸ್ತಾರೆ. ನೀವೇನ್ರಿ ಎಲ್ಲ ಇದ್ರು ಶೋಕಿಗೋಸ್ಕರ ಇಟ್ಕೊಂಡಿದ್ದೀರಾ? ಮಿಸ್ ದುರ್ಗಾ, ಕಾಮ್ ಡೌನ್ ರೀ. ಈಗಾಗಲೇ ಅವರೆಲ್ಲ ನೋವಿಲಿದ್ದಾರೆ, ಇನ್ನಷ್ಟು ಅಳಿಸ್ತಾ ಇದ್ರೇನ್ರಿ? ಅದು ಸರ್, ಸಾರಿ ಬಿಡಿ, ಅದು ಆಗಲ್ಲ ಮೇಡಮ್. ಸರಿ ದುರ್ಗಾ, ನಾನು ಟ್ಯೂಷನ್ ಮಕ್ಕಳ ಜೊತೆ ಮಾತಾಡ್ಬಿಟ್ಟು ಬರ್ತೀನಿ. ಇಲ್ಲಿ ನೀವು ವಿಚಾರಿಸ್ತಾ ಇದ್ರಿ ಸರ್. ಅದು ನಮ್ಮನ್ನೇ ಸರಿ, ನಾವು ಹೋಗಿದ್ವಿ. ಆದ್ರೆ ಇನ್ನೂ ಹೋಗಿ ಟ್ಯೂಷನ್ ಮಕ್ಕಳೊಂದಿಗೆ ಮಾತಾಡಿ ಬರ್ತೀವಿ. ಮಗುವಿನ ಕೊನೆಯ ದಿನ ಮಗುವನ್ನು ಕೊನೆಯದಾಗಿ ಯಾರು ನೋಡ್ಯಾರ? ಆ ಮಕ್ಕಳು ಏನಾದರೂ ಏನನ್ನು ಹೇಳ್ಬೋದಲ್ಲ, ಅದಕ್ಕೆ. ಸರಿ, ನಾ ಬರಲಾ? ಓ ಸರ್, ನಾನು ನಿಮ್ಮ ಜೊತೆ ಬರ್ತೇನೆ. ಓಕೆ, ಬನ್ನಿ. ಬಿಸ್ ದುರ್ಗಾ, ಏನು ನಿಂತ್ಕೊಂಡ್ಬಿಟ್ರಿ? ಟೈಮ್ ಆಯ್ತು, ಬರ್ರಿ. ಸರ್ ನೀವು ಹೊರಡಿ. ಓಕೆ. ಏನೋ ಇನ್ಕ್ವೈರಿ ಮಾಡಕ್ಕಂತನ ಅಲ್ಲಿ ಮತ್ತೆ ನಿಂತ್ಲಗಿ. ನನಗನ್ಸುತ್ತೆ ಮಾಡಿ. ನೋಡಕ್ಕೆ ಸೈಕಲ್ ತುಂಬ ಚೆನ್ನಾಗೈತಿ. ಸತ್ತು ದಿನನ ರಿಪೇರಿ ಆಗಕ್ಕೆ ಹೆಂಗೆ ಸಾಧ್ಯ? ಹಾಗಾದರೆ ಇದನ್ನು ಯಾರಾದರೂ ಉದ್ದೇಶಪೂರ್ವಕವಾಗಿ ಅವಳ ಸೈಕಲ್ ರಿಪೇರಿ ಮಾಡಿರ್ಬೋದಾ? ಏನು ಮಾಡೋದು ಇವಾಗ? ಹಾಯ್ ಪುಟ್ಟಿ. ಇದು ನಮ್ಮ ಅಕ್ಕನ ಸೈಕಲ್. ನನ್ನನ್ನು ಹಿಂದಕ್ಕೋಸ್ಕರ ಓಡಾಡ್ತಾ ಇದ್ಲು. ನಾವಿಬ್ರು ಒಟ್ಟಿಗೆ ಅಂಗಡಿ ಹೋಗ್ತಿದ್ವಿ, ಪಾರ್ಕ್ ಹೋಗ್ತಿದ್ವಿ, ಹಾಲ್ ತರ್ಲಿಕ್ಕೆ ಹೋಗ್ತಿದ್ವಿ, ಆಟನೂ ಆಡ್ತಿದ್ವಿ. ಓ ಹೌದಾ? ಬಾಯಲ್ ಪುಟ. ಓ ಹೌದಾ ಪುಟ? ಹಂಗಂದ್ರೆ ನಿಂಗೆ ಸೈಕಲ್ ಓಡ್ಸಕ್ಕೆ ಬರುತ್ತೆ. ಹಾಗಾದ್ರೆ ನೀನು ಸೈಕಲ್ ಓಡ್ಸಕ್ಕೆ ನಿಮ್ಮ ಅಕ್ಕ ಹೇಳ್ಕೊಟ್ಟಿರ್ಬೇಕಲ್ವಾ? ಇಲ್ಲ, ಅಕ್ಕ ನನಗೆ ಹೇಳ್ಕೊಟ್ಟಿಲ್ಲ. ಆದ್ರೆ ಪ್ರಕಾಶಣ್ಣ ಅಂತ ಇದ್ದಾರೆ, ಅವರು ಅಕ್ಕನಿಗೂ ಅವರೇ ಹೇಳ್ಕೊಟ್ಟಿದ್ದು. ನನಗೂ ಕೂಡ ಅವರೇ ಹೇಳ್ಕೊಡ್ತಾ ಇರೋದು. ಏನು ಪ್ರಕಾಶ? ಯಾರದು ಪ್ರಕಾಶನ? ಈ ಪ್ರಕಾಶನ ನಮ್ಮ ಕೆಲಸದ ಆಂಟಿ ರಾಣಿ ಅಂತ ಇರಲ್ಲ, ಅವ್ರ ಮಗ ಮನೆಗೆ ಬರ್ತಾ ಇರ್ತಾರೆ. ಅವತ್ತು ಕೂಡ ಮನೆಗೆ ಬಂದು ಹೋಗಿದ್ದು. ಅಣ್ಣ ತುಂಬಾ ಒಳ್ಳೆಯವನು. ನಮ್ಮಿಬ್ಬರಿಗೂ ಚಾಕ್ಲೇಟ್ ಕೊಡ್ತಾರೆ, ಸ್ವೀಟ್ ಕೊಡ್ತಾರೆ, ಖುಷಿಯಿಂದ ಮಾತಾಡ್ತಾರೆ. ಓ ಹೌದಾ ಪುಟ? ಸರಿ ಹೋಗು, ಆಟ ಆಡು. ಮೇಡಮ್, ನಿಮ್ಮ ಮನೇಲಿ CCTV ಅಳವಡಿಸಿದ್ರಾ? ಹೌದು ಮೇಡಮ್. ಸರಿ, ನಂಗೆ CCTV ಫುಟೇಜ್ ಬೇಕೇ ಬೇಕು. ತೋರಿಸಿ ಬೇಗ. ಅದು ಮೇಡಮ್, ಯಾರು ಇವನು? ಸೈಕಲ್ ಹಿಡ್ಕೊಂಡು ಏನು ಮಾಡ್ತಾ ಇದ್ದಾನೆ? ಅದು ಮೇಡಮ್, ಅವನು ಪ್ರಕಾಶ್ ಅಂತ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಅದೇ ರಾಣಿಯವರ ಮಗ. ಬಹಳ ಒಳ್ಳೆ ಹುಡುಗ. ಆಗಾಗ ಮನೆಗೆ ಬರ್ತಾನೆ, ಹೋಗ್ತಾ ಇರ್ತಾನೆ, ಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾನೆ ಮೇಡಮ್. ರೀ ಬಾಯಿ ಮುಚ್ಚ್ರಿ. ನಿಮ್ಮ ಅಂತೆ ಕಂತೆ ಪುರಾಣಗಳ ಕೇಳಕ್ಕೆ ನಾನು ಈ ಹುಡುಗನ ಬಗ್ಗೆ ವಿಚಾರಿಸ್ತಾ ಇಲ್ಲ. ಹೌದು, ನಿಮ್ಮ ಮಗಳ ಸೈಕಲ್ನ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದ್ದು. ಓಹ್ ಅದು ಮೇಡಮ್, ಅವನು ಸೈಕಲ್ ಮುಟ್ಟುವಾಗ ನಾನು ಮನೆಯೊಳಗೆ ಇದ್ದೆ ಮೇಡಮ್. ಈ ರಾಣಿ ನಮ್ಮ ಹೆಣ್ಣ, ಅವಳು ಈ ಮನೆಯಲ್ಲಿ ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದಾಳೆ?
ಅದು ಮೇಡಮ್, ಅಯ್ಯೋ ದೇವ್ರಿ ಮೇಡಮ್, ನೀವು ಯಾಕ್ರಿ ನನ್ನ ಮೇಲೆ ಯಾಕ್ರಿ ಅನುಮಾನ ಪಡ್ತಾ ಇದ್ದೀರಾ? ನಾನು ಇಲ್ಲಿ ಕೆಲಸಕ್ಕೆ ಸೇರಿ ಎಷ್ಟು ಬರಬ್ಬರಿ ಅಂದ್ರೆ ಒಂದು 12 ತಿಂಗಳು ಆಯ್ತೇನೋ, ಅಂದ್ರೆ 1 ವರ್ಷನ ಆಯ್ತು. ನಿಶಾ ಪುಟ್ಟಿ ಅಂದ್ರೆ ನಂಗೆ ಪಂಚಪ್ರಾಣ ಗೊತ್ತಾ? ಕೇಳ್ಬೇಕಾರ ಈ ಮೇಡಮ್ಗಿಂತ ಜಾಸ್ತಿ ನನ್ನ ಹಚ್ಕೊತಾ ಇದ್ಲು ಗೊತ್ತಾ? ನಿಶಾ, ನಾನು ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೆ ಅಂದ್ರೆ ನಿಶಾ ನನ್ನನ್ನು ರಾಣಿ ಮಮ್ಮಿ ಅಂತಾನೆ ಕರಿತಾ ಇದ್ಲು. ಹಾಗೇನೆ ನನ್ನ ಮಗನ ಮೇಲೆ ಕೂಡ ಅನುಮಾನ ಪಡ್ಬೇಡ್ರಿ ಮೇಡಮರ. ನನ್ನ ಮಗ ನಿಶಾನ ಎಷ್ಟು ತಂಗಿ ಅಂತ ಎಷ್ಟು ಪ್ರೀತಿಯಿಂದ ಮದಸ್ತಾ ಇದ್ದ ಗೊತ್ತಾ? ಬೇಕಾದ್ರೆ ಕೇಳಿ ಮೇಡಮನ. ಓ ಐ ಸಿ. ಅಯ್ಯೋ ಮೇಡಮ್, ನಿಶಾ ಸತ್ತಾಗಿಂತ ಅವಳನ್ನ ನಿಶಾನ ಸ್ವಂತ ತಂಗಿ ಗತಿನ ನೋಡ್ತಾ ಇದ್ದೀರಿಪ್ಪ. ಆಕೆ ಸತ್ತ ಮೇಲೆ ಅದೇ ಕೊಲೆ ಹಾಕಿ ಹೋದ್ಮೇಲೆ ಅವಳನ್ನ ಯಾರು ಅತ್ಯಾಚಾರ ಮಾಡಿ ಅವಳು ತಿಲಕ್ ಹೊಡಿದ್ರು ಏನೋ, ಉಸಿರುಗಟ್ಟಿಸಿ ಸಾಯಿಸಿದ್ರು ಏನೋ ಅಂತಂದ್ಬಿಟ್ಟು ಭಾಳ ಬೇಸರದಾಗದನ್ರಿ. ಅನ್ನ ಆಹಾರ ಬಿಟ್ಟು ಕಣ್ಣೀರು ಹಾಕ್ತಾ ಇದ್ದಾನ್ರಿ. ಗೊತ್ತನ್ರಿ ಮೇಡಮ್, ಅಂತ ಮಗನ ಮೇಲೆ ನೀವು ಅನುಮಾನ ಪಡಬೇಡ್ರಿ. ಓ ಏನ್ ಮಾಡೋದು ರಾಣಿ ಮೇಡಮ್ ಅವರೇ, ನಮ್ಮ ಕೆಲಸವೇ ಹಾಗೆ ಅಲ್ವಾ? ಅನುಮಾನ ಬಂದ್ರೆ ಹುಟ್ಟಿಸಿದ ಅಪ್ಪ ಹೆತ್ತಮ್ಮ ಒಡ ಹುಟ್ಟಿದವ ಸಹೋದರ ಮೇಲೆಯೂ ಅನುಮಾನ ಪಡ್ಬೇಕಾಗತ್ರಿ. ಸ್ವಲ್ಪ ಬನ್ನಿ ಈ ಕಡೆ. ಯಾಕೆ ಕರಕತ್ರಿ ಇವರು? ಬನ್ರಿ ರಾಣಿ ಮೇಡಮ್ ಅವರ. ಇವ್ರೇನಪ್ಪ ಮರ್ಯಾದೆ ಕೊಡಕತ್ರ? ಈಗೇನ್ ಬರ್ತೀಯೋ ಬರಲ್ವೋ? ಬಂದ್ನಡಿ. ಹೇಳಿ ಮೇಡಮ್ರ, ನಿಮ್ಗೆ ಚಾ ಕಾಫಿ ನಾಷ್ಟ ತಂದ್ಕೊಳ್ಳೇನ್ರಿ? ತಂದು ಕೊಡುವಂತ್ರಿ. 1 ಸೆಕೆಂಡ್. ಅಮ್ಮ ನನ್ನ ತಲೆ ತಿರ್ಗಕತ್ತಪ್ಪ. ಅಯ್ಯೋ ಮೇಡಮ್, ನನಗೆ ಯಾಕ್ರಿ ಹೊಡಿತಾ ಇದ್ದೀರಾ? ನಾನು ಯಾವ ತಪ್ಪು ಮಾಡಿದೀನಿ? ಏನು ತಪ್ಪು ಮಾಡಿಲ್ವಾ? ನಿಶಾಳ ಕೊಲೆ ಮಾಡಿರೋ ರೂವಾರಿ ನೀನೇ. ಅಯ್ಯೋ ಮೇಡಮ್, ಏನ್ ಹೇಳ್ತಾ ಇದ್ದೀರಾ? ಅಯ್ಯೋ ಮೇಡಮ್, ನೀವು ಹೇಳ್ತಾ ಇರೋದು ಸತ್ಯನಾ? ಇಲ್ಲ, ನಾನು ಯಾವ ತಪ್ಪನ್ನು ಸಹ ಮಾಡಿಲ್ಲ. ಈ ಪೊಲೀಸ್ ಆಫೀಸರ್ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸ್ತಾ ಇದ್ರಿ. ನನಗೆ ನಿಮ್ಮ ಮನೆಯೂ ಬೇಡ, ನಿಮ್ಮ ಕೆಲಸವೂ ಬೇಡ. ನಾನು ಇಲ್ಲಿಂದ ಹೋಗ್ತೀನಿ. ಎಲ್ಲಿಗೆ ಹೋಗ್ತಾ ಇದೀಯಾ? ಅದು ಅಮ್ಮ ನನ್ನ ಸೊಂಟ. ಏಳೆ ಮೇಲೆ. ಏನೇ ಎಲ್ಲಿ ಓಡ್ತಾ ಇದೀಯಾ? ಎಲ್ಲಿ ಓಡ್ತಾ ಇದ್ರು ಕೂಡ, ನೀ ಎಲ್ಲಿ ಅಡಗಿದ್ರು ಕೂಡ, ಅದು ಪಾತಾಳದಲ್ಲಿ ಅಡಗಿದ್ರು ಕೂಡ ನಾನು ಅಲ್ಲಿ ಬಂದು ನೀನು ಬಿಡಲ್ಲ, ಗೊತ್ತಾಯ್ತಾ? ಹುಷಾರ್. ಹೌದು, ಮಗು ಸತ್ತಿರುವುದು ಅತ್ಯಾಚಾರ, ಉಸಿರುಗಟ್ಟೈತಿ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಮಗುವಿನ ಹಿಂದೆಲೆಗೆ ಬಾರು ಪೆಟ್ಟು ಬಿದ್ದೈತಿ ಅಂತ ಈ ವಿಷಯ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮಾತ್ರ ಗೊತ್ತು. ಆದ್ರೆ ನಿನಗೆ ಹಿಂಗೆ ಗೊತ್ತಾಯ್ತು? ಕೇಳಬೇಕಾದ್ರೆ ಮಗುವಿನ ಹೆತ್ತವರಿಗೂ ಕೂಡ ಈ ವಿಷಯ ಗೊತ್ತಿಲ್ಲ ಅಂದ ಮೇಲೆ ಏನಿದು ಉತ್ತರ? ಅದು ಒಳ್ಳೆ ರೀತಿಯಲ್ಲಿ ಕೇಳ್ತಾ ಇದ್ದೀನಿ. ಇರೋ ವಿಷಯನ ಹೇಳ್ಬಿಡು. ನನ್ನ ಸ್ಟೈಲ್ನಲ್ಲಿ ವರ್ಕ್ ಮಾಡೋದು ಶುರು ಮಾಡಿದ್ರೆ ಭೂಮಿ ಮೇಲಿನೇ ನಿನಗೆ ನರ್ಕ ದರ್ಶನ ಮಾಡಿಸ್ಬಿಡ್ತೇನೆ. ಹೇಳು, ಎಲ್ಲಿ ಪ್ರಕಾಶ್? ಅದು ಮೇಡಮ್, ಈಗೇನು ಪ್ರಕಾಶನ್ ಕಡೆ ನನ್ನ ಕರ್ಕೊಂಡು ಹೋಗ್ತೀಯೋ ಏನೋ? ಅಯ್ಯೋ ಮೇಡಮ್. ಹಲೋ. ಹೇಳಿ ಸರ್. ದುರ್ಗಾ, ಈ ನಿಶಾನ ಕೊಂದಿದ್ದು ಪ್ರಕಾಶ್ ಎನ್ನುವ ಹುಡುಗ. ಆ ಹುಡುಗ ಮಗುವಿಗೆ ಪರಿಚಯ ಇರುವವನೇ. ಅದು ದುರ್ಗಾ, ಈ ನಿಶಾನ ಕೊನೆಯದಾಗಿ ನೋಡಿದ ಅವಳ ಟ್ಯೂಷನ್ ಟೀಚರ್ ಕೊಟ್ಟ ಮಾಹಿತಿ ಪ್ರಕಾರ ಈ ನಿಶಾ ಆ ಹುಡುಗನನ್ನು ಕಂಡು, ಮೇಡಮ್ ನಾನು ಈ ಪ್ರಕಾಶ್ ಅಣ್ಣನ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಳಂತೆ. ಸೊ ನಾವೀಗ ಪ್ರಕಾಶ್ ಅನ್ನೋ ಹುಡುಗನ್ನ ವಿಚಾರಿಸಬೇಕು. ಎಸ್, ಯು ಆರ್ ರೈಟ್. ನಾನು ಕೂಡ ಅದೇ ಕೆಲಸದಲ್ಲಿದ್ದೀನಿ. ಐ ಥಿಂಕ್ ಇದು ಬೇರೆಯದ್ದೇ ಕೇಸು. ಏನೋ ಮಾಡಲು ಹೋಗಿ ಮತ್ತೇನೋ ಆಗಿದೆ. ನೀನು ಆದಷ್ಟು ಬೇಗ ಇಲ್ಲಿಗೆ ಬಾ. ಇಬ್ಬರು ಸೇರಿ ಆ ಪ್ರಕಾಶ್ ಎನ್ನುವ ಮೃಗದ ಬೇಟೆಯಾಡೋಣ. ಎಸ್. ಅದಕ್ಕೂ ಮೊದಲು ಇಲ್ಲಿ ಆ ಮೃಗಕ್ಕೆ ಜನ್ಮ ಕೊಟ್ಟಿರೋ ನೀಚ ಹಂದಿ ಒಂದಿದೆ. ಅದರ ಚರ್ಮನ ಸುರಿತಾ ಇರ್ತೀನಿ. ಇವತ್ತು ಈ ಕೇಸ್ನ ಕ್ಲೋಸ್ ಮಾಡೋಣ, ಸರಿನಾ? ಬಂದ್ಬಿಡು.